ಓಂ ನಮಃ ಶಿವಾಯ. ಶ್ರೀ ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರ ಅರ್ಥಚಿಂತನೆ. ಶ್ಲೋಕ 24. ಸೇವಕಾಯ ಮೇ ಮೃಡ ಪ್ರಸೀದತೆ ನಮಃ ಶಿವಾಯ ಭಾವಲಭ್ಯತಾವಕ ಪ್ರಸಾದತೆ ನಮಃ ಶಿವಾಯ. ಪಾವಕಾಕ್ಷ ದೇವ ಪೂಜ್ಯ ಪಾದತೆ ನಮಃ ಶಿವಾಯ. ತಾವಕಾಂಘ್ರಿ ಭಕ್ತ ದತ್ತ ಮೋದತೆ ನಮಃ ಶಿವಾಯ. ನಮಃ ಶಿವಾಯ. ಹೇ ಶಂಕರ, ನಾನು ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಸೇವಕಾಯ ಮೇ ಪ್ರಸೀದ, ನಿನ್ನ ಸೇವಕನಾದಂತಹ ನನ್ನ ಮೇಲೆ ಕೃಪೆಯನ್ನು ತೋರು ಹೇ ಮೃಡ, ಅರ್ಥಾತ್ ಶಂಕರ. ಭಾವಲಭ್ಯ ತಾವಕ ಪ್ರಸಾದತೆ ನಮಃ ಶಿವಾಯ. ಭಾವಲಭ್ಯ, ಅನುಭವಕ್ಕೆ ಲಭ್ಯವಾಗುವಂತಹ ಪ್ರಸಾದವನ್ನು ನನಗೆ ನೀಡು. ಪಾವಕಾಕ್ಷ ದೇವ ಪೂಜ್ಯ ಪಾದತೆ ನಮಃ ಶಿವಾಯ. ಹೇ ಪಾವಕಾಕ್ಷನೇ, ಅಗ್ನಿದೇವನನ್ನೇ ಕಣ್ಣಾಗಿ ಉಳ್ಳಂತಹ ಹೇ ಶಂಕರನೇ, ದೇವಪೂಜ್ಯ, ದೇವತೆಗಳಿಂದಲೂ ಪಾದಪೂಜೆಯನ್ನು ಮಾಡಿಸಿಕೊಳ್ಳುವಂತಹ ಹೇ ಶಂಕರ, ನಾನು ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ತಾವಕಾಂಘ್ರಿ ಭಕ್ತ ದತ್ತ ಮೋದತೆ ನಮಃ ಶಿವಾಯ. ನಿನ್ನ ಅಂಘ್ರಿಯಲ್ಲಿ ಅರ್ಥಾತ್ ನಿನ್ನ ಪಾದಗಳಲ್ಲಿ ಯಾವ ಭಕ್ತ ಭಕ್ತಿಯನ್ನು ಇಟ್ಟಿದ್ದಾನೋ ಅಂಥವರಿಗೆ ದತ್ತ ಮೋದ, ಆನಂದವನ್ನು ಉಂಟು ಮಾಡುವಂತಹ ಹೇ ಶಂಕರನೇ, ನಾನು ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. 25ನೇ ಶ್ಲೋಕ. ಭುಕ್ತಿ ಮುಕ್ತಿ ದಿವ್ಯ ಭೋಗದಾಯಿನೇ ನಮಃ ಶಿವಾಯ. ಶಕ್ತಿ ಕಲ್ಪಿತ ಪ್ರಪಂಚ ಭಾಗಿನೇ ನಮಃ ಶಿವಾಯ. ಭಕ್ತ ಸಂಕಟಾಪಹಾರ ಯೋಗಿನೇ ನಮಃ ಶಿವಾಯ. ಯುಕ್ತ ಸನ್ಮನಃ ಸರೋಜ ಯೋಗಿನೇ ನಮಃ ಶಿವಾಯ. ಆ ಶಂಕರ ತನ್ನ ಭಕ್ತರಿಗೆ ಭುಕ್ತಿ ಮುಕ್ತಿ ಎರಡೂ ದಿವ್ಯ ಭೋಗಗಳನ್ನು ಕೊಡುವಂಥವನಾಗುತ್ತಾನೆ. ಇಹಲೋಕದಲ್ಲಿ ಬೇಕಾದಂತಹ ಐಶ್ವರ್ಯ, ಆರೋಗ್ಯ, ನೆಮ್ಮದಿ ಎಲ್ಲವನ್ನ ನೀಡುತ್ತಾನೆ. ಪರಲೋಕದಲ್ಲಿ ತನ್ನ ಸಾಯುಜ್ಯ ಪದವಿಯನ್ನು ಕೊಡುತ್ತಾನೆ. ಹಾಗಾಗಿ ಭುಕ್ತಿ ಮತ್ತು ಮುಕ್ತಿ ಎನ್ನುವಂತಹ ದಿವ್ಯ ಭೋಗವನ್ನು ನೀಡುವಂತಹ ಹೇ ಶಂಕರ, ನಾನು ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಶಕ್ತಿ ಕಲ್ಪಿತ ಪ್ರಪಂಚ ಭಾಗಿನೇ ನಮಃ ಶಿವಾಯ. ನಿನ್ನ ಶಕ್ತಿಯಿಂದ ಈ ಪ್ರಪಂಚವನ್ನು ಸೃಷ್ಟಿಸಿ ಅದರಲ್ಲಿ ನೀನೇ ಪ್ರವೇಶ ಮಾಡಿ ನೀನೇ ನಡೆಸುವಂಥವನಾಗುತ್ತಾ ಇದ್ದೀಯ. ಭಕ್ತ ಸಂಕಟಾಪಹಾರ ಯೋಗಿನೇ ನಮಃ ಶಿವಾಯ. ನಿನ್ನ ಭಕ್ತರ ಸಂಕಟವನ್ನು ದೂರ ಮಾಡುವಂತಹ ಯೋಗಿಯಾದ ನಿನಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಶಂಕರ. ಯುಕ್ತ ಸನ್ಮನಃ ಸರೋಜ ಯೋಗಿನೇ ನಮಃ ಶಿವಾಯ. ಸಜ್ಜನರ ಹೃದಯದಲ್ಲಿ ಸದಾವಕಾಲ ವಾಸ ಮಾಡುವಂತಹ ಹೇ ಶಂಕರ, ನಾನು ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಪರಮಾತ್ಮ. ಶ್ಲೋಕ 26. ಅಂತಕಾಂತಕಾಯ ಪಾಪಹಾರಿಣೇ ನಮಃ ಶಿವಾಯ. ಶಂತಮಾಯ ದಂತಿ ಚರ್ಮಧಾರಿಣೇ ನಮಃ ಶಿವಾಯ. ಸಂತತಾಶ್ರಿತವ್ಯಥಾ ವಿದಾರಿಣೇ ನಮಃ ಶಿವಾಯ. ಜಂತುಜಾತ ನಿತ್ಯ ಸೌಖ್ಯಕಾರಿಣೇ ನಮಃ ಶಿವಾಯ. ಅಂತಕಾಂತಕಾಯ, ಅಂತಕ ಅಂತಂದರೆ ಯಮ. ಯಮ ಸಾಯಿಸುವ ಕೆಲಸವನ್ನು ಮಾಡ್ತಾನೆ, ಜೀವಿಗಳಿಗೆ ಮೃತ್ಯುವಾಗಿರುವಂಥವನು. ಆದರೆ ಮೃತ್ಯುವಿಗೆ ಮೃತ್ಯುಂಜಯ. ಹಾಗಾಗಿ ಮೃತ್ಯುವನ್ನು ಗೆದ್ದವನು ನೀನು. ಅಂತಕಾಂತಕಾಯ ಪಾಪಹಾರಿಣೆ, ನಿನ್ನನ್ನು ನೆನೆಸುವಂತಹ ಭಕ್ತರ ಪಾಪವನ್ನು ಅಪಹರಿಸುವವನು ನೀನು. ಶಂತಮಾಯ, ಒಳ್ಳೆಯದನ್ನು ತಂದು ಕೊಡುವಂತಹ ಯಾವ ದೇವತೆಗಳಿದ್ದಾರೋ ಅವರೆಲ್ಲರಲ್ಲಿ ಅತ್ಯಂತ ಶ್ರೇಷ್ಠನಾದವನು ನೀನು. ದಂತಿ ಚರ್ಮಧಾರಿಣೆ, ಆನೆಯ ಚರ್ಮವನ್ನು ಧರಿಸಿದಂತಹ ಹೇ ಶಿವನೇ, ನಿನಗೆ ನಮಸ್ಕಾರ. ಆನೆಯ ಚರ್ಮ ಅಂತ ಒಂದು ಅರ್ಥ, ಆದರೆ ಶಿವಪುರಾಣದಲ್ಲಿ ಗಜಾಸುರ ಎನ್ನುವಂತಹ ಒಬ್ಬ ರಾಕ್ಷಸ ಶಿವನಿಂದ ಹತನಾಗುತ್ತಾನೆ. ಅವನು ಶಿವನಲ್ಲಿ ಒಂದು ವರವನ್ನು ಬೇಡಿಕೊಳ್ಳುತ್ತಾನೆ.
ನನ್ನ ದೇಹದ ಚರ್ಮವನ್ನು ಸುಲಿದು ನಿನ್ನ ದೇಹದ ಮೇಲೆ ವಸ್ತ್ರವಾಗಿ ಧಾರಣೆ ಮಾಡಿಕೊಂಡ್ರೆ ನನಗೆ ಕಲ್ಯಾಣ ಆಗತ್ತೆ ಭಗವಂತ, ಹಾಗಾಗಿ ನನಗೆ ವರವನ್ನು ಕೊಡು ಅಂತ ಕೇಳಿದ್ದರಿಂದ ಭಗವಂತ ಅವನ ಚರ್ಮ ಧಾರಣೆಯನ್ನು ಮಾಡಿದ ಅಂತ ಶಿವಪುರಾಣ ಹೇಳುತ್ತೆ. ಇನ್ನೊಂದು ದೇಹದ ಚರ್ಮವನ್ನು ಮತ್ತೊಬ್ಬರು ತೊಟ್ಟುಕೊಳ್ಳುವುದು ಅಂತಂದರೆ ಎಷ್ಟು ಕಷ್ಟ ಸಾಧ್ಯ. ಆದರೆ ಶಂಕರ ಭಕ್ತರಕ್ಷಕ, ಭಕ್ತಪಾಲಕ, ಹಾಗಾಗಿ ಭಕ್ತನ ಅಭೀಷ್ಟೆಯನ್ನು ಪೂರೈಸುವಂಥವನಾದ ಅಂತಹ ನಿನಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಸಂತತಾಶ್ರಿತವ್ಯಥಾವಿದಾರಿಣೇ ನಮಃ ಶಿವಾಯ. ಸಂತತ ಯಾವಾಗಲೂ ನಿನ್ನನ್ನು ಆಶ್ರಯಿಸಿದಂತಹ ಭಕ್ತರ ವ್ಯಥಾ ದುಃಖವನ್ನು ದೂರ ಮಾಡುವಂಥವನು ನೀನು, ಅಂತಹ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಭಗವಂತ. ಜಂತು ಜಾತ ನಿತ್ಯ ಸೌಖ್ಯಕಾರಿಣೇ ನಮಃ ಶಿವಾಯ. ಪ್ರತಿಯೊಂದು ಜಂತುಗಳಿಗೂ ಕೂಡ ಅಂದರೆ ಜೀವಿಗಳಿಗೂ ಕೂಡ ಸುಖವನ್ನು ನೀಡುವಂತಹ ಹೇ ಶಂಕರ ನಿನಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಶ್ಲೋಕ 27. ಶೂಲಿನೇ ನಮೋ ನಮಃ ಕಪಾಲಿನೇ ನಮಃ ಶಿವಾಯ. ಪಾಲಿನೇ ವಿರಿಂಚಿ ಮುಂಡ ಮಾಲಿನೇ ನಮಃ ಶಿವಾಯ. ಲೀಲಿನೇ ವಿಶೇಷ ರುಂಡ ಮಾಲಿನೇ ನಮಃ ಶಿವಾಯ. ಶೀಲಿನೇ ನಮಃ ಪ್ರಪುಣ್ಯಶಾಲಿನೇ ನಮಃ ಶಿವಾಯ. ಶೂಲಿನೇ ನಮಃ. ಶೂಲಧಾರಿಯಾದಂತಹ ಹೇ ಶಂಕರ, ತ್ರಿಶೂಲವನ್ನು ಧರಿಸಿದಂತಹ ಹೇ ಪರಮೇಶ್ವರ, ನಾನು ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಕಪಾಲಿನೇ ನಮಃ. ಬ್ರಹ್ಮ ಕಪಾಲವನ್ನು ಧಾರಣೆ ಮಾಡಿದಂತಹ ಹೇ ಶಂಕರ, ನಾನು ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಪಾಲಿನೇ, ಲೋಕಗಳನ್ನು ಪಾಲಿಸುವಂತಹ ಹೇ ಭಗವಂತ. ವಿರಿಂಚಿ ಮುಂಡ ಮಾಲಿನೇ. ವಿರಿಂಚಿ ಅಂತ ಹೇಳಿದ್ರೆ ಬ್ರಹ್ಮದೇವರು. ಪುರಾಣಗಳಲ್ಲಿ ಬ್ರಹ್ಮದೇವರ 5ನೆಯ ಶಿರಸ್ಸನ್ನು ಶಿವ ತನ್ನ ಭಿಕ್ಷಾಪಾತ್ರೆಯನ್ನಾಗಿ ಮಾಡಿಕೊಂಡ, ಅದನ್ನು ಕಿತ್ತು ಅಂತ ಸಾಂಕೇತಿಕವಾಗಿ ಒಂದು ಕಥೆಯನ್ನು ಹೇಳಲಾಗತ್ತೆ. ಅಂತಹ ಮುಂಡ ಮಾಲಿನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಲೀಲಿನೇ ವಿಶೇಷ ರುಂಡ ಮಾಲಿನೇ ನಮಃ ಶಿವಾಯ. ಲೀಲಿನೇ, ಈ ಪ್ರಪಂಚದಲ್ಲಿ ನೀನು ಸೃಷ್ಟಿ ಸ್ಥಿತಿ ಪ್ರಳಯ ಎನ್ನುವಂತಹ ಲೀಲೆಯನ್ನು ಮಾಡ್ತಾ ಇದ್ದೀಯ ಭಗವಂತ, ಆಟವನ್ನು ಆಡ್ತಾ ಇದ್ದೀಯ ಪರಮಾತ್ಮ. ವಿಶೇಷ ರುಂಡ ಮಾಲೆಯನ್ನು ಧಾರಣೆ ಮಾಡಿದಂತಹ ಹೇ ಶಂಕರ, ನಾನು ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಶೀಲಿನೇ ನಮಃ ಪ್ರಪುಣ್ಯಶಾಲಿನೇ ನಮಃ. ಶೀಲಿನೇ ನಮಃ ಪ್ರಪುಣ್ಯಶಾಲಿನೇ ನಮಃ. ಶೀಲಿನೇ ಅಂತ ಹೇಳಿದ್ರೆ ರಕ್ಷಕ ಅಂತ ಒಂದು ಅರ್ಥ ಇದೆ, ಶೀಲವುಳ್ಳವನು ಅಂತ ಮತ್ತೊಂದು ಅರ್ಥ ಇದೆ, ಸಮರ್ಥ ಎನ್ನುವಂತಹ ಮತ್ತೊಂದು ಅರ್ಥ ಇದೆ. ಯಾರು ನಿನ್ನಲ್ಲಿ ರಕ್ಷಣೆಯನ್ನು ಕೋರಿ ಬಂದಿದ್ದಾರೋ ಅಂಥವರನ್ನು ರಕ್ಷಿಸುವುದರಲ್ಲಿ ಸಮರ್ಥನಾದಂತಹ ಹೇ ಶಂಕರನೇ, ನಾನು ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಪ್ರಪುಣ್ಯಶಾಲಿನೇ ನಮಃ ಶಿವಾಯ. ಪುಣ್ಯವಂತರಲ್ಲಿ ಅಧಿಕ ಪುಣ್ಯವಂತ ನೀನು, ಅಂದರೆ ನಿನ್ನ ಭಕ್ತರಿಗೆ ಅತ್ಯಂತ ಪುಣ್ಯವನ್ನು ನೀಡುವಂಥವನು ನೀನು. ಅಂತಹ ಹೇ ಭಗವಂತ, ನಾನು ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಇದನ್ನು ಪಠನೆ ಮಾಡೋದರಿಂದ ಏನು ಲಾಭ ಆಗತ್ತೆ ಅನ್ನೋದನ್ನು ಫಲಶ್ರುತಿಯಾಗಿ 28ನೆಯ ಶ್ಲೋಕ ಹೀಗೆ ಹೇಳುತ್ತೆ. ಶಿವ ಪಂಚಾಕ್ಷರ ಮುದ್ರಾ ಚತುಷ್ಪದೋಲ್ಲಾಸ ಪದ್ಯ ಮಣಿ ಘಟಿತಾಂ ನಕ್ಷತ್ರ ಮಾಲಿಕಾಮಿಹ ದಧದುಪಕಂಠಂ ನರೋ ಭವೇತ್ ಸೋಮಃ. ನಮ್ಮ ಕಂಠದಲ್ಲಿ ಹಾರವನ್ನು ಹಾಕಿಕೊಳ್ಳುತ್ತೀವಿ, ಬಂಗಾರದ ಚೈನ್ಗಳನ್ನು ಹಾಕಿಕೊಳ್ಳುತ್ತೀವಿ, ಸರಗಳನ್ನು ಹಾಕಿಕೊಳ್ಳುತ್ತೀವಿ, ರುದ್ರಾಕ್ಷಿಯನ್ನು ಹಾಕಿಕೊಳ್ಳುತ್ತೀವಿ. ಯಾಕೆ ಅಂತ ಹೇಳಿದ್ರೆ ಕಂಠಕ್ಕೆ ಭೂಷಣ ಅದು. ಆದರೆ ಆಚಾರ್ಯ ಶಂಕರರು ಹೇಳ್ತಾರೆ, ಯಾರು ಈ ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರವನ್ನು ಕಂಠಪಾಠ ಮಾಡಿದ್ದಾರೋ ಅದು ಅವ್ಯಕ್ತವಾದಂತಹ ಕಂಠಾಭರಣ ಇದ್ದ ಹಾಗೆ. ಅದು ಯಾರ ಕಣ್ಣಿಗೂ ಕಾಣದೇ ಇರುವಂತಹ ವಿಶೇಷವಾದಂತಹ ಕಂಠಾಭರಣ. ಈ ಬಂಗಾರದ ಸರಗಳನ್ನೆಲ್ಲ ಹಾಕಿಕೊಳ್ಳುವುದಕ್ಕೆ ಇನ್ನೊಂದು ಕಾರಣ ಇದೆ, ಕಷ್ಟದ ಸಮಯದಲ್ಲಿ ಸಹಾಯಕ್ಕೆ ಬರ್ತವೆ ಅನ್ನುವಂಥದ್ದು. ಹಾಗೆ ಈ ಸಂಸಾರ ದುಃಖವನ್ನು ದಾಟುವಾಗ ನಕ್ಷತ್ರಮಾಲಾ ಸ್ತೋತ್ರ ಎನ್ನುವಂತಹ ಅವ್ಯಕ್ತವಾದ ನಮ್ಮ ಕಂಠಭೂಷಣ ನಮ್ಮನ್ನು ಕಾಪಾಡುತ್ತೆ.
ಶಿವಪಂಚಾಕ್ಷರ ಮುದ್ರಾ ಚತುಷ್ಪದೋಲ್ಲಾಸ ಪದ್ಯ ಮಣಿಘಟಿತಾಂ. 27 ಪದ್ಯಗಳೆಂಬ ನಕ್ಷತ್ರಗಳಿಂದ ರಚಿಸಲ್ಪಟ್ಟಂತಹ ಈ ಸ್ತೋತ್ರಮಾಲೆಯಲ್ಲಿ ಪ್ರತಿ ಪದ್ಯದ 4 ಪದ್ಯಗಳಲ್ಲೂ ಕೂಡ ನಮಃ ಶಿವಾಯ ಎನ್ನುವಂತಹ ಪಂಚಾಕ್ಷರಿ ಮಂತ್ರ ಇದೆ. ಈ ನಕ್ಷತ್ರ ಮಾಲಿಕೆಯನ್ನು ಕಂಠದಲ್ಲಿ ಯಾರು ಧರಿಸ್ತಾರೋ, ಅರ್ಥಾತ್ ಕಂಠಪಾಠ ಮಾಡಿ ನಿತ್ಯ ಪಠಿಸ್ತಾರೋ, ನಕ್ಷತ್ರಗಳಿಂದ ಸುತ್ತುವರಿಯಲ್ಪಟ್ಟಂತಹ ಸೋಮ ಅಂದರೆ ಚಂದ್ರದೇವ ಸುತ್ತಲೂ ನಕ್ಷತ್ರಗಳಿಂದ ಸುಂದರವಾಗಿ ಕಾಣುವಂಥವನಾಗ್ತಾ ಇದ್ದಾನೆ ಮಧ್ಯದಲ್ಲಿ. ಹಾಗೆಯೇ ಯಾರು ಈ ಸ್ತೋತ್ರವನ್ನು ಪಠನೆ ಮಾಡುತ್ತಾರೋ ಅಂಥವರು ಶಿವನ ಸ್ವರೂಪವನ್ನು ಪಡೆಯುವಂಥವರಾಗುತ್ತಾರೆ. ಶಿವನ ಸಾರೋಪ್ಯ ಎನ್ನುವಂತಹ ಪದವನ್ನು ಪಡೆಯುವಂಥವರಾಗುತ್ತಾರೆ. ಸಾರೋಪ್ಯ, ಸಾಯುಜ್ಯ, ಸಾಲೋಕ್ಯ, ಸಾಮೀಪ್ಯ ಅಂತ ಮೋಕ್ಷದಲ್ಲಿ 4 ವಿಧಗಳು. ಅದರಲ್ಲಿ ಒಂದಾದಂತಹ ಸಾರೋಪ್ಯವನ್ನು ಪಡೀತಾರೆ ಎನ್ನುವಂಥದ್ದು ಇದರ ಫಲಶ್ರುತಿ. ಈ ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರದಲ್ಲಿ ಒಟ್ಟು 27 ಶ್ಲೋಕಗಳನ್ನು ನಾವು ನೋಡಿದ್ವಿ. ಒಂದು ಶ್ಲೋಕದಲ್ಲಿ 4 ಪಾದಗಳು ಅಂದರೆ 4 ಸಾಲುಗಳು. 27 × 4 108. ಪ್ರತಿ ಬಾರಿ ನಾವು ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಅಂತ ಹೇಳ್ತಾ ಹೋದ ಹಾಗೆ 108 ಬಾರಿ ನಮಃ ಶಿವಾಯ ಎನ್ನುವಂತಹ ಪಂಚಾಕ್ಷರ ಮಂತ್ರವನ್ನು ನಾವು ಪಠನೆ ಮಾಡಿದ್ವಿ. ಇಡೀ ರುದ್ರಾಧ್ಯಾಯದ ಸಾರವೇ ಪಂಚಾಕ್ಷರಿ ಮಹಾಮಂತ್ರ. ಸಪ್ತಕೋಟಿ ಮಂತ್ರಗಳಲ್ಲಿ ಪಂಚಾಕ್ಷರಿ ಮಂತ್ರವೇ ಶ್ರೇಷ್ಠ ಅಂತ ಹೇಳಿಸ್ಕೊಳ್ಳುತ್ತೆ. ಅಂತಹ ಶಿವಪಂಚಾಕ್ಷರಿ ಮಂತ್ರಗಳನ್ನು 27 ನಕ್ಷತ್ರಗಳಿದ್ದಾವೆ. ಒಂದೊಂದು ನಕ್ಷತ್ರಕ್ಕೆ 4 ಪಾದಗಳು. ಅದೇ ರೀತಿಯಾಗಿ ರಚನೆ ಆಗಿರುವಂಥದ್ದು ಈ ಸ್ತೋತ್ರಮಾಲ. ಇದನ್ನು ಪಠನೆ ಮಾಡೋದರಿಂದ ನಕ್ಷತ್ರ ದೋಷ ಇದ್ದರೆ ಅದು ನಿವಾರಣೆ ಆಗುತ್ತೆ, ಸಕಲ ಸೌಭಾಗ್ಯಗಳು ದೊರೆಯುತ್ತೆ ಅನ್ನುವಂಥದ್ದು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯರು ನಮಗಿಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀಮತ್ ಶಂಕರಾಚಾರ್ಯ ವಿರಚಿತಂ ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರಂ ಸಂಪೂರ್ಣಂ.